ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಮಂಜೇಗೌಡ, ಅಧ್ಯಕ್ಷರು KSRTC ನೌಕರರ ಪತ್ತಿನ ಸಹಕಾರ ಸಂಘ ಮೈಸೂರು. ಸ್ನೇಹಿತರೆ, ನಾವು ಈ ದಿವಸ ಏನು ಈ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾಯಿದ್ದೀವಿ, ತಮ್ಮೆಲ್ಲ ಸಹಕಾರದಿಂದ ಹಿಂದೆ ನಾವು ಎಲೆಕ್ಷನ್ ಟೈಮಲ್ಲಿ ತಮ್ಮ ಹತ್ತಿರ ಬಂದು ಕೇಳಿಕೊಂಡಾಗ ನೀವು ಮೊದಲು ಹೆಸರು ಬದಲಾವಣೆ ಮಾಡಲೇಬೇಕು ಅಂತ ಹೇಳಿದ್ರಿ. ಹಾಗೆ ನಾವು ನಮ್ಮ ಜನರಲ್ ಬಾಡಿ ವಾರ್ಷಿಕ ಮಹಾಸಭೆಯಲ್ಲಿ ತಮ್ಮ ಅಭಿಪ್ರಾಯ ತಗೊಂಡು ಅದೇ ರೀತಿ ನಾವು ಬೈಲಾ ತಿದ್ದುಪಡಿ ಮಾಡಿಕೊಂಡು ಇವತ್ತು ದಿವಸ ಏನು ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಸೊಸೈಟಿ ಮೈಸೂರು ಅಂತ ಇತ್ತು, ಅದನ್ನು ಬದಲಾವಣೆ ಮಾಡಿ KSRTC ನೌಕರರ ಪತ್ತಿನ ಸಹಕಾರ ಸಂಘ ಅಂತ ಹೆಸರು ಬದಲಾವಣೆ ಮಾಡಿದ್ದೀವಿ. ಅದೆಲ್ಲ ತಮ್ಮ ಸಹಕಾರದಿಂದ ಆಗಿದೆ. ಹಾಗೆ ಇವತ್ತು ಸಹ ಅದನ್ನು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗೆ ನಿಮಗೆ ನಾವು ಏನು ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಪ್ರಣಾಳಿಕೆಯಲ್ಲಿ ಏನೇನು ಕೊಟ್ಟಿದ್ದೋ ಅವೆಲ್ಲರೂ ಸಹ ತಮ್ಮ ಸಹಕಾರದಿಂದ ನಾವು ಇದುವರೆಗೆ ಎಲ್ಲ ಏನೇನು ಪ್ರಣಾಳಿಕೆ ಬಿಟ್ಟಿದ್ದು ಎಲ್ಲನೂ ಈಡೇರಿಸಿದ್ದೀವಿ. ಹಾಗೆ ಮೊದಲನೇ ಸಾಲ ಏನು 50,000 ಇತ್ತು ಅದನ್ನು ನಿಮಗೆ ಮೊದಲೇ ಹೇಳಿದ ನಾವು 1 ಲಕ್ಷಕ್ಕೆ ಹೆಚ್ಚಿಸ್ತೀವಿ ಅಂತೆ. ಹಾಗೆಯೇ ನಾವು ಎಲೆಕ್ಷನ್ ನಿಮ್ಮ ಸಹಕಾರದಿಂದ ಗೆದ್ದ ನಂತರ ಮೊದಲನೇ ಬಾಡಿ ಮೀಟಿಂಗಲ್ಲಿ ನಮ್ಮ ಏನು ಮಾಸಿಕ ಮೀಟಿಂಗಲ್ಲಿ ಇಷ್ಟೊಂದು ಮೊದಲನೇ ಮೀಟಿಂಗಲ್ಲೇ ಜಾರಿಗೆ ತಂದಿರ್ತೀವಿ. ಏನು 50,000 ಇತ್ತಿದ್ದು 1 ಲಕ್ಷಕ್ಕೆ ಹೆಚ್ಚಿಸಿದ್ವಿ. ಇದು ಸದಸ್ಯ ಸೌಲಭ್ಯ ಪಡೆಯಲು ಸಂಘದ ಸದಸ್ಯತ್ವ ಪಡೆದು 12 ತಿಂಗಳಾಗಿರಬೇಕು. ಹಾಗೆಯೇ ನೆಕ್ಸ್ಟ್ ಎರಡನೇದು ಏನು ಸಾಲ ಹಿಂದೆ 10,000 ಇತ್ತು ಅದನ್ನು ನಾವು 20,000ಕ್ಕೆ ಹೆಚ್ಚಿಸ್ತೀವಿ ಅಂತ ಏನು ಹೇಳಿದ್ವು ಅದನ್ನು ಸಹ ವೈದ್ಯಕೀಯ ಸಾಲ 10,000ದಿಂದ 20,000ಕ್ಕೆ ಏರಿಸಿದ್ವಿ. ಹಿಂದೆ ಇದ್ದಿದ್ದೇನು ಬರೀ ಸದಸ್ಯರಿಗೆ ಮಾತ್ರ ಇತ್ತು, ಅದನ್ನು ನಾವು ಅವರ ಕುಟುಂಬಸ್ಥರಿಗೆ ಸಹ ವಿಸ್ತರಿಸಿದ್ದೀವಿ. ಏನು 20,000 ಅನ್ನೋದ ಮಕ್ಕಳಿರ್ಬೋದು, ಹೆಂಡತಿರ್ಬೋದು, ತಂದೆ ಇರ್ಬೋದು, ತಾಯಿಗೆ ಎಲ್ಲರಿಗೂ ಸೇರಿಸಿ ಏನು ಅವರು ಮೆಡಿಕಲ್ ವೈದ್ಯಕೀಯ ಚೀಟಿ ತಂದು ಕೊಟ್ಟರೆ ಅದು 20,000 ಮಾಡಿದ್ದೀವಿ. ಹಿಂದೆ 10,000 ಇದ್ದಿದ್ರೆ 20,000 ಮಾಡಿದ್ದೀವಿ. ಹಾಗೆ ಮೂರನೇದು ಮರಣ ನಿಧಿ ಏನು 2,2.5 ಲಕ್ಷ ಇತ್ತು, ಅದನ್ನು ನಮ್ಮ ಆಡಳಿತ ಮಂಡಳಿ ಬಂದ ತಕ್ಷಣ 3 ಲಕ್ಷಕ್ಕೆ ಏರಿಸಿದ್ದೀವಿ. ಇದು ವಂತಿಕೆಯನ್ನು 1 ರೂ ಸಹ ಜಾಸ್ತಿ ಮಾಡಿಲ್ಲ. ಹಿಂದೆ ಏನಿತ್ತು ಡೆತ್ ಫಂಡು 2,400 ರೂಪಾಯಿ ಅಷ್ಟೇ ಹಣ, ಅದು 2.5ದಿಂದ 3 ಲಕ್ಷ ಮಾಡಿದ್ದೀವಿ. ಇದು ನಮ್ಮ ಪ್ರಣಾಳಿಕೆಯಲ್ಲಿ ಇತ್ತು, ಇದು ಒಂದಿತ್ತು. ಹಾಗೆ 4ನೇದು ಸದಸ್ಯತ್ವ ಅಭಿಯಾನ ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ಕಂಡಾಗ ಸುಮಾರು ನಮ್ಮ ಆಡಳಿತ ಬಂದರೆ ಕಮ್ಮಿ ಅಂದರೆ 300 ಜನ ಮೇಲೆ ಆಲ್ರೆಡಿ ಈಗ 300ರಿಂದ 350 ಜನ ಸದಸ್ಯತ್ವ ನೋಂದಣಿ ಮಾಡಿದ್ದೀವಿ. ಕುವೆಂಪು ನಗರ ಸಾಫ್ಟ್ವೇರ್ದು ನಿಮ್ಮ ಮೊಬೈಲ್ಗೆ ಇಲ್ಲಿ ಬರಲೇಬೇಕು ಅಂತ ಏನಿಲ್ಲ. ನಿಮ್ಮ ಆಡಿ ಹಣ ಇರ್ಬೋದು, ನಿಮ್ಮದು ಲೋನ್ ಇರ್ಬೋದು, ನಿಮ್ಮದು ಡೆತ್ ಫಂಡ್ ಇರ್ಬೋದು, ಪ್ರತಿಯೊಂದು ನಿಮ್ಮ ಮೊಬೈಲಲ್ಲಿ ಏನು ಸಾಫ್ಟ್ವೇರ್ ಮುಖಾಂತರ ಆನ್ ಮಾಡಿ ಈಗ ಇದಂತ ಕಳಿಸಿದ್ದೀವಿ ಎಲ್ಲನೂ. ಅದು ನೋಡ್ಕೊಂಡ್ರೆ ಅದರಲ್ಲೇ ಕಂಡು ಹಿಡಿದ್ಬಿಡ್ಬೋದು ನೀವು. ಇಲ್ಲಿ ಈ ಸಂಘಕ್ಕೆ ಬಂದು ಇಲ್ಲಿ ಸೊಸೈಟಿಗೆ ಬಂದು ನೀವು ಏನು ನಂದು ಇದೆ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೊಬೈಲಲ್ಲಿ ನೋಡ್ಕೊಂಡು ಆ ರೀತಿ ಜಾರಿಗೆ ತಂದಿದ್ದೀವಿ. ಆಗ ಇನ್ನೊಂದು ಮದುವೆ ಸಾಲ ಏನಿತ್ತು ಹಿಂದೆ 2.5 ಲಕ್ಷ ಇತ್ತು, ಅದನ್ನು ನಾವು 3 ಲಕ್ಷ ಮಾಡಿದ್ದೀವಿ. ಈಗ ಮೊನ್ನೆ ಜನರಲ್ ಬಾಡಿಲಿ ಅದನ್ನೇನು ಇದು ಮಾಡಿರಲ್ಲ, ಈಗ ಮೊನ್ನೆ ಮೀಟಿಂಗಲ್ಲಿ ಪಾಸ್ ಮಾಡ್ಕೊಂಡು 3 ಲಕ್ಷ. ಇನ್ನೊಂದು ಕ್ರಿಟಿಕಲ್ ಏನಾರ ಅವರು ಜೀನಿಯಸ್ ಕೇಸ್ ಮೆಡಿಕಲ್ಲು ಇನ್ನೊಂದು ಇತ್ಯಾದಿ ಏನಾರು ಬಂದರೆ ಅವರ ಯಾರಿಗೆ ಇರ್ಬೋದು, ಕುಟುಂಬರಿಗೆ ಇರ್ಬೋದು, ಅದಕ್ಕೆ ಇನ್ನೂ ಹೆಚ್ಚಿನ 50,000 ಜಾಸ್ತಿನೂ ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡು ಅದನ್ನು 3ರಿಂದ 3.5 ಲಕ್ಷ ಈ ರೀತಿ ಮಾಡ್ಕೊಂಡು ಹೋಗಿದ್ದೀವಿ. ಇದನ್ನೆಲ್ಲ ಸದುಪಯೋಗ ಮಾಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನನಗೆ ನಿಮ್ಮೆಲ್ಲ ಆಶೀರ್ವಾದದಿಂದ ಈ ಆಡಳಿತ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೊಂದು ನಿಮಗೆಲ್ಲ ಚಿರಋಣಿ. ಮುಂದೆ ಇರ್ತೀವಿ, ಮುಂದೆ ನಿಮ್ಗೆ ಏನು ಬೇಕು ಇನ್ನೂ ಉನ್ನತ ಈ ಸೊಸೈಟಿಯನ್ನು ತೆಗೆದು ಮುಂದಕ್ಕೆ ಬೆಳೆಸ್ಕೊಂಡು ಹೋಗೋಣ ಅಂತ ತಮ್ಮೆಲ್ಲ ಸಹಕಾರ ಇರಬೇಕು ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಗೌರವಿತ ಸದಸ್ಯರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು KSRTC ನೌಕರರ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ. ನನಗೆ ಈ ಮೂಲಕ ನಿಮಗೆ ತಿಳಿಯಪಡಿಸೋದೇನೆಂದರೆ, ನಮ್ಮ ಸೊಸೈಟಿ ನಿಮಗೆ ತಿಳಿದರ ಮಟ್ಟಿಗೆ ಯಾರೋ ಕೆಲವೊಂದು ಬೆಳ್ಳಣಿಕೆಯಷ್ಟು ಮೆಂಬರ್ಶಿಪ್ಪು ಮತ್ತು ಬೆಳವಣಿಗೆಯಲ್ಲಿ ತುಂಬ ಕುಂಠಿತವಾಗಿತ್ತು. ಈಗ ನಾವು ಬಂದ ಮೇಲೆ ಮುಕ್ತ ಸದಸ್ಯತ್ವ ಪ್ರತಿಯೊಂದು ಘಟಕ, ವಾರು, ಸಂಘಟನೆ ಯಾವುದನ್ನು ಲೆಕ್ಕಿಸದೆ ಪ್ರತಿಯೊಬ್ಬರಿಗೂ ಮುಕ್ತ ಸದಸ್ಯತ್ವ ಕೊಡ್ತಾ ಇದ್ದೀವಿ. ಅದೇ ರೀತಿಯೇ ಈ ಸಂಘಟನೆ ಬೆಳೆಯೋದಕ್ಕೆ, ನಮ್ಮ ಸಹಕಾರಿ ಸಂಘ ಬೆಳೆಯೋದಕ್ಕೆ ಏನೇನು ಅಡಿಪಾಯ ಬೇಕೋ ಅದನ್ನು ನಮ್ಮ ಹಿರಿಕರ ಹತ್ರ ಒಂದು ತೀರ್ಮಾನ ತಗೊಂಡು ನಮ್ಮ ಬಾಡಿಯಲ್ಲಿ ನಮ್ಮ ಗೆಳೆಯರ, ನಮ್ಮ ಡೈರೆಕ್ಟರ್ಗಳ ಒಂದು ಸಲಹೆ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಮಂಡ್ಯ ಭಾಗದಲ್ಲಿ ಮತ್ತು ಚಾಮರಾಜನಗರ ಭಾಗದಲ್ಲಿ ಎರಡೂ ನಮ್ಮ ಅಲ್ಲಿ ಒಂದು ಸದಸ್ಯತ್ವ ಮಾಡಿ ಮತ್ತು ಅಲ್ಲೇ ಮೀಟಿಂಗ್ ಮಾಡಿ ಅಲ್ಲಿ ಏನಿದೆ ನಮ್ಮ ಸದಸ್ಯರ ಕುಂದುಕೊರತೆಗಳು ಅವನ್ನ ಅಲ್ಲೇ ಕೂತು ಮತ್ತು ಹೊಸದಾಗಿ ಯಾರು ಮೆಂಬರ್ಶಿಪ್ ನಮ್ಮ ಸೊಸೈಟಿಗೆ ಮುಕ್ತವಾಗಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟು ಮತ್ತು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಮಗೆ ನಮ್ಮ ಸೊಸೈಟಿಲಿ ಇರೋಂಥ ಫೆಸಿಲಿಟೀಸ್ಗಳನ್ನ ಅವ್ರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ನಾವು ಅಲ್ಲೇನೆ ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹೀಗೆ ನಮ್ಗೆ ಎಂಪ್ಲಾಯೀಸ್ಗೆ ಏನು ಅನುಕೂಲ ಕೊಡೋಕ್ಕಾಗುತ್ತೋ ನಮ್ಮ ನೌಕರರಿಗೆ, ನಮ್ಮ ಸದಸ್ಯರಿಗೆ, ಹಾಗಾಗಿ ಅಲ್ಲೇ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮಂಡ್ಯ ಭಾಗದಲ್ಲೂ ಅಷ್ಟೇ. ಆಮೇಲೆ ಅಲ್ಲೇ ಮಂಡ್ಯ ಭಾಗದಲ್ಲಿ ಸದಸ್ಯತ್ವ ಹೆಚ್ಚಾದಂಗೆ ನಾವು ಒಂದು ಬ್ರಾಂಚನ್ನು ಓಪನ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲ ಸಹಕಾರ ಇರೋದ್ರಿಂದ ನಾವು ಈ ಥರ ಎಲ್ಲ ಮುಂದುವರಿಯೋಣ ಅಂದ್ಕೊಂಡಿದ್ದೀವಿ. ದಯಮಾಡಿ ನಿಮ್ಮ
ನಾನೇ ಆ ಹೆಸರು ಕೊಟ್ಟವನು. ನಿಜ ಸ್ವಲ್ಪ ನೋವಾಯ್ತು ನನಗೆ ಅನಿಸ್ಬೇಕಾದ್ರೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಕೆಟ್ಟದು ರಾಕ್ಷಸನ್ನ ಹುಟ್ಟಿಸ್ಬಿಟ್ಟ ಮೇಲೆ ಅದನ್ನು ಸಾಯಿಸ್ಬೇಕಾದ ಜವಾಬ್ದಾರಿ ಕೂಡ ತಂದೆ ತಾಯಿ. ಅದರಿಂದ ಆ ಕೆಲಸ ಮಾಡೋಕ್ಕೆ ನಾನು ಬಿಟ್ಕೊಟ್ಟಿದ್ದೀನಿ. ಅದರಿಂದ ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟ ತಮ್ಮೆಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ಜನರು ಇದಕ್ಕೆ ಮೇನ್ ಒತ್ತಾಯ ಮಾಡಿ ಈ ಕೆಲಸ ಆಗಬೇಕು ಅಂದರೆ ಇವತ್ತು ಆಡಳಿತ ಮಂಡಳಿ ಯಾರಿದ್ದಾರೆ ಅವರು ಇದನ್ನು ಸಾಧನೆ ಮಾಡಿ ತೋರಿಸಿದ್ರೆ ನೌಕರರ ಪತ್ತಿನ ಸಹಕಾರ ಸಂಘ ಬದಲಾಯಿಸಿ ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ಉತ್ತಮವಾದಂಥ ಕ್ಯಾಲೆಂಡರ್ ಕೂಡ ತಂದಿದೆ ನಮಗೆ. ಮತ್ತು ಈ ಒಂದು ಕ್ಯಾಲೆಂಡರ್ ತಂದಿರುವಂಥ ಕ್ಯಾಲೆಂಡರ್ ಮಂಡಳಿ ಸೇವೆ ಮಾಡಿದ್ದಾರೆ. ಕ್ಯಾಲೆಂಡರ್ ಮಂಡಳಿ ಇಲ್ಲ, ಆಡಳಿತ ಮಂಡಳಿ ಏನು ತೊಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೆಮ್ಮೆಯಿಂದ ಶುಭಾಶಯವನ್ನು ಕೊಡ್ತೀನಿ. ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಯಾವಾಗಲೂ ಒಬ್ಬ ಸ್ವಾಭಿಮಾನಿ ನೌಕರ ಅವನು ಪ್ರಾಮಾಣಿಕಂದ ಕೆಲಸ ಮಾಡಿದ್ರೆ ಖಂಡಿತ ಎಲ್ಲನೂ ಅವನು ಪಡೆತಾನೆ ಅನ್ನುವಂಥ ವಿಚಾರ ನಮಗೆ ಈ ರಿಸಲ್ಟಿಂದ ಗೊತ್ತಾಗುತ್ತೆ. ಅಷ್ಟೇ ತಕ್ಕಾಗಿ ಇವರು ಕೆಲಸನೂ ಕೂಡ ಈಗೇನು ಹೊಸದಾಗಿ ಆಯ್ಕೆ ಆಗಿದ್ದಾರೆ ನಿರ್ದೇಶಕರು, ಈ 15 ಕೂಡ ನೌಕರರ ಕೂಟದ ಬೆಂಬಲದಿಂದನೇ ಗೆದ್ದಿದ್ದಾರೆ ಅಂತ ನಾನಂತೂ ಭಾವಿಸ್ತೀನಿ. ಯಾಕೆಂದ್ರೆ ಕೂಟ ಅಂತಂದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ, ಇದು ಇಡೀ ರಾಜ್ಯದಲ್ಲೇ ಮಾಡ್ಕೊಂಡ್ ಬರ್ತದೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಏನ್ ನಮ್ಗೆ ಫೈನಲ್ ಒಂದು ಟಚ್ ಅದು ಸಿಗಬೇಕು, ಅದು ಸಿಕ್ಕುತ್ತೆ. ಅದಕ್ಕೆ ಪ್ರಾಮಾಣಿಕ ಕೆಲಸ ನಡೀತದೆ. ಯಾರೇ ಯಾವುದು ಏನೇ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ರು ಕೂಡ ಬೇರೆಯವ್ರದ್ದು ಯಾವುದು ಆಗಲ್ಲ. ಈಗ ಹೊಸದಾಗಿ ಯೋಜನೆಗಳು ಕೂಡ ನಮ್ಮ ಉಪಾಧ್ಯಕ್ಷರು ವಿಜಯ್ ಅವರು ಹೇಳಿದ್ರು. ಏನಂದ್ರೆ ಈಗ ಅವ್ರು ನೆಕ್ಸ್ಟ್ ಮಂತ್ ಏನು ಅಂದ್ರೆ ಮಂತ್ಲಿ ಮೀಟಿಂಗ್, ನಿರ್ದೇಶಕರ ಮಂಡಳಿ ಮೀಟಿಂಗ್ ನಡೀತದೆ. ಆ ನಿರ್ದೇಶಕರ ಮಂಡಳಿ ಮಂತ್ಲಿ ಮೀಟಿಂಗ್ಗಳನ್ನು ಆಯಾಯ ವಿಭಾಗಗಳಲ್ಲಿ ಹೋಗಿ ನಾವು ನಿರ್ದೇಶಕರ ಮಂಡಳಿ ನಡೆಸ್ತೀವಿ. ಬೆಳಿಗ್ಗೆನೆ ಹೋಗಿ ಸದಸ್ಯತ್ವ ಯಾರು ಹೊಸದಾಗಿ ಸದಸ್ಯತ್ವ ಬರುತ್ತೆ ಸದಸ್ಯತ್ವ ಅಭಿಯಾನ ಮಾಡ್ಕೊಂಡು ಮತ್ತೆ ಸದಸ್ಯರ ಕುಂದುಕೊರತೆ ಕೂಡ ವಿಚಾರಿಸ್ಕೊಂಡು ಈ 1 ಕೋಟಿವರೆಗೆ ಹಣನ ತಗೊಂಡೋಗಿ ಇವರು ಬರೀ 5%ಗೆ 5.5% ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಿದ್ದಾರೆ. ಈ ಕಡೆ ನಮ್ಮ ನೌಕರರಿಂದ 8% ಇಂಟ್ರೆಸ್ಟ್ ಪಡೀತಾರೆ. ಇದಕ್ಕೆ ನಾನೇನು ಹೇಳಿದೆ, ನನ್ನ ಮನಸ್ಸಿಗೆ ಒಬ್ಬ ಸದಸ್ಯನಾಗಿ ಈ ಸಂಘದ ಸದಸ್ಯನಾಗಿ ನಾನು ಹೇಳ್ತೀನಿ, ನಮ್ಮ ನೌಕರರಿಂದ 8% ಪಡೆಯೋದು, ಬ್ಯಾಂಕಲ್ಲಿ 5.5% ಇಂಟ್ರೆಸ್ಟ್ ತಗೊಂಡು ಎಷ್ಟು ಮಟ್ಟಿಗೆ ಸರಿ ಆಯ್ತು? ನಿಮ್ಗೆ ತುರ್ತಗೆ ಏನಾದ್ರು ಒಂದು 20 ಲಕ್ಷ ಡಿಪಾಸಿಟ್ ಇಟ್ಕೊಳ್ಳಿ, ಉಳಿಕೆ ಅಮೌಂಟ್ ಎಲ್ಲ ನೀವು ಡ್ರಾ ಮಾಡಿ ನಮ್ಮ ಸಂಘದ ಸದಸ್ಯರಿಗೆ ಹೋಗ್ಕೊಡಿ. ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ, ಅದನ್ನ ಬರೋ ಲಾಭಾಂಶ ನಮ್ಮ ಸದಸ್ಯರಿಗೆ ಹೋಗುತ್ತೆ. ಇದೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಇದೆ, ದಯಮಾಡಿ ಮಾಡಿ ಎಲ್ಲರೂ. ಈ ಸೊಸೈಟಿಯ ಅಭಿವೃದ್ಧಿ ಕಡೆಗೆ ತುಂಬ ಶ್ರಮಿಸ್ತಾ ನಾವು ಹೆಚ್ಚಿನ ಲಾಭದಲ್ಲಿ ಮತ್ತು ನೌಕರರಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಕೆಲಸಗಳನ್ನು ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ 90% ನಮ್ಮ ಪ್ರಣಾಳಿಕೆಯಲ್ಲಿ ಏನೇನು ನಾವು ಅಂಶಗಳನ್ನು ಹಾಕಿದ್ವು ಅದನ್ನು ಪರಿಪೂರ್ಣವಾಗಿ ಇಲ್ಲಿವರೆಗೂ ಮುಕ್ತಾಯಗೊಳಿಸಿದ್ದೇವೆ. ಹಾಗೂ ಎಲ್ಲ ಸದಸ್ಯರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೆ ಏನೇ ಸಮಸ್ಯೆ ಇದ್ರೂ ನಿಮಗೆ ಮತ್ತೆ ಪ್ರಿಂಟಿಂಗು ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ, ಈಗ ಅದನ್ನು ಸರಿ ಮಾಡಿಸಿದ್ದೀವಿ. ಬಂದು ಎಲ್ಲರೂ ಅದನ್ನು ಪ್ರಿಂಟು ಬೇಕಾದ್ರೂ ಮಾಡಿಸ್ಕೊಂಡು ಹೋಗ್ಬೋದು. ಇಂದು ಏನು ನಿಮ್ಮಗಳ ಆಶೀರ್ವಾದದಿಂದ ಸಹಕಾರದಿಂದನೇ ನಾವು 14 ಜನ ಆಡಳಿತ ಮಂಡಳಿ ಇವತ್ತು ಆಯ್ಕೆಗೊಂಡು ಏನು ಚುನಾವಣಾ ಸಂದರ್ಭದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದಂತಹ 90% ನಾವು ಜಾರಿಗೆ ಮಾಡಿದ್ದೀವಿ. ಇನ್ನು ಮುಂದೆಯೂ ಸಹ ಈ ಸೊಸೈಟಿಯನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಲು ನಿಮ್ಮಗಳ ಸಲಹೆ ಸೂಚನೆ ಸಹಕಾರ ತುಂಬ ಅವಶ್ಯಕತೆ ಅಂತ ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಏನವತ್ತು ಹೊಸ ಸದಸ್ಯರು ಎಲ್ಲ ಹೊಸ ಮುಖಗಳು ಯುವಕರು ಹೋರಾಟಗಾರರನ್ನ ಗುರುತಿಸಿ ಕೂಟ ಆಯ್ಕೆ ಮಾಡಿತ್ತು. ಖಂಡಿತವಾಗಿಯೂ ಕೂಡ ಅದಕ್ಕೆ ತಕ್ಕಂತೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಶಸ್ವಿ ಕೂಡ ಆಗ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನು ಮುಂದೆ ಬರ್ತಕ್ಕಂಥ ಫೆಬ್ರವರಿನಲ್ಲಿ ಮೈಸೂರು ಮಂಡ್ಯ ಚಾಮರಾಜನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂದ್ರೇನು MDMS ಅಂತ ಏನು ಕರಿತಾ ಇದ್ದೀವಿ, ಆ ಸೊಸೈಟಿನಲ್ಲೂ ಕೂಡ ಚುನಾವಣೆ ಬರ್ತಾ ಇದೆ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಸನ್ನದ್ಧರಾಗಿದ್ದೀರಾ, ಗೊತ್ತಿದೆ. ಆಲ್ರೆಡಿ 3-4 ತಿಂಗಳಿಂದಲೂ ಕೂಡ ಸಾಕಷ್ಟು ಚುನಾವಣೆಗೆ ಪೂರ್ವ ಸಿದ್ಧತೆಗಳನ್ನು ನಮ್ಮ ನೌಕರರ ಕೂಟದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಎಲ್ಲ ಅಭಿಮಾನಿಗಳು ತಮ್ಮ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಏನು ಆಯ್ಕೆ ಮಾಡ್ತಾರೋ ನಮ್ಮ
ಕೂಟದ ಮುಖಂಡರುಗಳು ಅವರಿಗೆ ಆಶೀರ್ವಾದ ಮಾಡುವ ಮುಖಾಂತರ ಆ ಸೊಸೈಟಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡಬೇಕಾಗಿದೆ. ಮುಂದೆ ಪ್ರಣಾಳಿಕೆಯಲ್ಲಿ ಬರ್ತದೆ. ಅದನ್ನು ಇಷ್ಟೇ ಬಿಟ್ಟು ಅಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಬೇಕು ಅಂತ ಹೇಳಿ ಕೇಳ್ಕೊತಾ, ಇನ್ನೂ ಕೂಡ ಹೆಚ್ಚು ಕೆಲಸ ಮಾಡಲಿಕ್ಕೆ ಕೂಟದ ಜೊತೆ ಎಲ್ಲ ಸಮಸ್ತ ನೌಕರರು ಇರಬೇಕು. ಯಾಕೆಂದರೆ ಕೂಟದಲ್ಲಿರೋಲ್ಲ ಹೋರಾಟಗಾರ, ನಿಮಗೆ ಗೊತ್ತಿದೆ ಅವರ ಕಷ್ಟ ಸುಖ ದುಃಖ ದುಮ್ಮಾನಗಳನ್ನು ನೀವು ಹತ್ತಿರದಿಂದ ನೋಡಿದ್ದೀರಾ. ದಯವಿಟ್ಟು ಅವ್ರನ್ನ ಬೆಂಬಲಿಸಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಟ್ಟಿರೋ ಬೆಂಬಲದಿಂದ ಸೊಸೈಟಿ ಸುಗಮವಾಗಿ ನಡೀತಾ ಇದೆ. ಮುಂದೆ ಹೀಗೇ ನಡೆಯುತ್ತೆ. ಮತ್ತೆ ಮುಂದೆ MDMS ಸೊಸೈಟಿ ಎಲೆಕ್ಷನ್ ಇದೆ. ಇದೇ ಸಹಕಾರ ಆ ಸೊಸೈಟಿ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರಿಗೂ ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರಲೆಂದು ಹರಿಸುತ್ತಾ ನನ್ನ ಈ 2 ಮಾತು. ಆತ್ಮೀಯ ನೌಕರ ಬಂಧುಗಳೇ, ನಾನು ಪರಶುರಾಮ್ HC ನಿರ್ದೇಶಕರು, KSRTC ನೌಕರರ ಪತ್ತಿನ ಸಹಕಾರ ಸಂಘ ಮೈಸೂರು. ಬಂಧುಗಳೇ, ಈ ದಿನ ನಮ್ಮ ಸೊಸೈಟಿ ವತಿಯಿಂದ ಪ್ರಥಮ ಬಾರಿಗೆ ಬದಲಾವಣೆ ಆದಂತಹ ಸಂಘದ ಹೆಸರಿನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಕೂಡ ಮಾಡಿದ್ದೀವಿ. ನಾವು ನೌಕರರಿಗೆ ಏನು ಸದಸ್ಯ ಬಂಧುಗಳಿಗೆ ನಾವು ಪ್ರಣಾಳಿಕೆಯಲ್ಲಿ ಏನು ತಲುಪಿಸಿದ್ವಿ, ನಾವು ಇಂತಿಂಥ ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ, ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿ ತಮಗೆ ಸೌಲಭ್ಯವನ್ನು ದೊರಕಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಆ ಮಾತಿಗೆ ನುಡಿದಂತೆ ನಡೀತಾ ಇದ್ವಿ ಬಂಧುಗಳು. ನಡೆಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರೋದು ಸಾರಿಗೆ ನೌಕರರ ಕೂಟಕ್ಕೆ ಮಾತ್ರ ಅನ್ನೋದನ್ನ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಸೊ ಹಾಗಾಗಿ ಮುಂಬರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳಲ್ಲೂ ಕೂಡ ಸಹಕಾರ ಸಂಘಗಳಲ್ಲದೆ ಏನಾದರೂ ಸರ್ಕಾರ ಮನಸ್ಸು ಮಾಡಿ ಈ ಇಡೀ ಸಂಸ್ಥೆಗೆ ನೌಕರರ ಸಂಘಟನೆಗಳಿಗೆ ಚುನಾವಣೆ ನಡೆಸಿದರೆ ಅದಕ್ಕೆ ಕಂಕಣಬದ್ಧರಾಗಿ ನಾವು ನಿಂತು ನೌಕರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಲಿಕ್ಕೆ ತಯಾರಿದ್ದೀವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.